ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರಂಜೀವಿ. ಸೊ ಇವಾಗಲೇ ಯು ಐ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಈವ್ನಿಂಗ್ ಶೋ ನಮ್ಮ ಗರುಡ ಮಾಲಲ್ಲಿ. ಉಪೇಂದ್ರ ಲೈಕ್ ದ ಜೀನಿಯಸ್ ಡೈರೆಕ್ಟರ್ ಆಫ್ಟರ್ ಲಾಂಗ್ ಟೈಮ್ 9 ಇಯರ್ಸ್ ಆದಮೇಲೆ ಬಂದಿದ್ದಾರೆ. ಸೊ ಅಂದರೆ ಒಂಥರ ಅಂದರೆ ಸ್ಟಾರ್ಟ್ ಆಗೋದು ಒಂಥರ ಇಂಟ್ರೆಸ್ಟಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಫ್ ಯು ಆರ್ ಇಂಟೆಲಿಜೆಂಟ್ ಗೆಟ್ ಔಟ್ ಆಫ್ ದ ಥಿಯೇಟರ್, ಇಫ್ ಯು ಆರ್ ಫುಲ್ ವಾಚ್ ದ ಮೂವಿ ಅಂತ. ಸೊ ನಾರ್ಮಲಿ ಒಂದು ಸೇಯಿಂಗ್ ಇದೆ ಅಲ್ಲ, ಲೈಕ್ ಉಪೇಂದ್ರ ಅವ್ರ ಮೂವಿ ಓನ್ಲಿ ಬುದ್ಧಿವಂತರಿಗೆ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ಆ ಸರ್ಕ್ಯಾಸಮ್ಗೆ ಅದು ಇಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ ಅದು. ಸೊ ಮೂವಿ ನೀವು ಹೆಂಗೆ ಬೇಕಂದ್ರೆ ಹಂಗೆ ತೊಗೋಬೋದು. ಅಂದರೆ ಇದಕ್ಕೆ ರಿವ್ಯೂ ಅನ್ನೋದೇನಿಲ್ಲ, ಸ್ಪೆಸಿಫಿಕ್ ರಿವ್ಯೂ ಅಂತ. ಸೊ ಇಟ್ಸ್ ಲೈಕ್ ಇಂಡಿವಿಜುವಲ್ ಒಪಿನಿಯನ್, ಪರ್ಸ್ನಲ್ ಚಾಯ್ಸ್ ಅಂತೀವಲ್ಲ. ಸೊ ಆ ಥರನೇ ನೀವು ತೊಗೋಬೋದು. ಸೊ ನನ್ನ ಪ್ರಕಾರ ಅಂದರೆ ನನಗೆ ಎಷ್ಟು ಮಟ್ಟಕ್ಕೆ ಇದು ಅರ್ಥ ಆಗಿದೆ ಮೂವಿ, ಸೊ ನನ್ನ ಅನಿಸಿಕೆ ಅನ್ನೋದು ನಾನು ಹೇಳ್ತೀನಿ. ಸೊ ಅಂದರೆ ಫಸ್ಟ್ ಹಾಫ್ ಸ್ಟಾರ್ಟ್ ಆಗೋದು ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವರು ಸೆಲ್ಫ್ ಟ್ರಾಲ್ ಮಾಡೋದು ಉಪ್ಪಿ ಅವ್ರ ಮೂವೀಸ್ ಬಗ್ಗೆ. ಅಂದರೆ ಆಡಿಯನ್ಸ್ ನೋಡ್ತಾ ಇರ್ತಾರೆ ಅವ್ರ ಮೂವಿ ಯು ಐ ಮೂವಿನ, ಲೈಕ್ ಮೂವಿ ಒಳಗಡೆನೆ. ಸೊ ಅಲ್ಲಿ ಅವ್ರು ಸೆಲ್ಫ್ ಟ್ರಾಲ್ ಮಾಡೋದು, ಕೆಲವ್ರು ಅಂತಾರೆ ಲೈಕ್ ಉಪ್ಪಿ ಮೂವಿ ಸರಿ ಇಲ್ಲ, ಬ್ಯಾನ್ ಮಾಡಬೇಕು, ಆ ಥರ ಅವ್ರ ಮೇಲೇ ಅವ್ರು ಟ್ರಾಲ್ ಹಾಕೋದು, ಕೆಲವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಆ ಥರ ಏನಂದರೆ ಲೈಕ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಅದು ಚೆನ್ನಾಗಿ ಅನಿಸಿದೆ. ಒಂಥರ ಏನಂದರೆ ಲೈಕ್ ಡಿಫ್ರೆಂಟ್ ಅನಿಸಿದೆ ಅದು, ಲೈಕ್ ಸೆಲ್ಫ್ ಟ್ರಾಲ್ ಅನ್ನೋ ಉಪ್ಪಿ ಅವ್ರದ್ದು. ಸೊ ಅದಾದಮೇಲೆ ಏನಂದರೆ ಲೈಕ್ ಆ್ಯಕ್ಚುಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೇನಂದರೆ ಲೈಕ್ 2 ಪ್ರೈಮರಿ ಕ್ಯಾರೆಕ್ಟರ್ಸ್ ಇರ್ತಾರೆ. ಅಂದರೆ ಸತ್ಯ ಮತ್ತು ಕಲ್ಕಿ. ಸತ್ಯ ಅಂದರೆ ಒಳ್ಳೆಯವನು, ಕಲ್ಕಿ ಅಂದರೆ ಆಬ್ವಿಯಸ್ಲಿ ಕೆಟ್ಟವನು. ಆ್ಯಂಡ್ ಯು ವಾಂಟ್ ಟು ಡಿಸ್ಟ್ರಾಯ್ ದ ಪೀಪಲ್ ಅರೌಂಡ್ ಹಿಮ್. ಸೊ ಅಂದರೆ ಆ ವರ್ಲ್ಡ್ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ, ಯು ಐ ವರ್ಲ್ಡ್ ಬಿಲ್ಡಿಂಗು. ಸೊ ಅಂದರೆ ಎಲ್ಲ ಉಪಯೋಗ ಹೇಳಿದಾರಲ್ಲ ನಮ್ಮ ಇಂಟರ್ವ್ಯೂಸಲ್ಲೆಲ್ಲ. ಅಂದರೆ ಎಲ್ಲ ಕಡೆಯಿಂದ ಜನ ಇರ್ತಾರೆ. ಅಂದರೆ ನೀವು ನೋಡಿದ್ರೆ ಲೈಕ್ ಆಫ್ರಿಕನ್ಸ್ ಇರ್ತಾರೆ, ಅಮೆರಿಕನ್ಸ್ ಇರ್ತಾರೆ, ಜಪನೀಸ್ ಇರ್ತಾರೆ, ಇಂಡಿಯನ್ಸ್ ಇರ್ತಾರೆ. ಸೊ ಎಲ್ಲ ಕಡೆಯವರು ಇರ್ತಾರೆ. ಆ್ಯಂಡ್ ಒಂಥರ ಅಂದರೆ ಲೈಕ್ ಭೇದ ಭಾವ ಇರಲ್ಲ ಅವ್ರಿಗೆ. ಸೊ ಎಲ್ಲ ಒಟ್ಟಿಗೆ ಇರ್ತಾರೆ. ಆ್ಯಂಡ್ ಆ ಥರ ಏನಂದರೆ ಲೈಕ್ ಅವರು ಚೆನ್ನಾಗಿರ್ತಾರೆ. ಬಟ್ ಕಲ್ಕಿ ಬಂದುಬಿಟ್ಟು ಲೈಕ್ ಅವ್ನು ಡಿಸ್ಟ್ರಾಯ್ ಮಾಡಿಬಿಡ್ತಾನೆ ಲೈಕ್ ಇಡೀ ಪ್ರಪಂಚನ. ಸೊ ಇಡೀ ಪ್ರಪಂಚನ ಡಿಸ್ಟ್ರಾಯ್ ಮಾಡಿಬಿಟ್ಟು ಎಲ್ಲರನ್ನ ಯಾಮಾರಿಸ್ತಾನೆ ಕಲ್ಕಿ. ಸೊ ಎಲ್ಲ ಮಾಡಿಬಿಟ್ಟು ಮತ್ತು ಹೆಂಗೆ ಪವರ್ ರಿಟೈನ್ ಮಾಡ್ತಾನೆ. ಮತ್ತು ಹೆಂಗೆ ಅಂದರೆ ಕಲ್ಕಿ ಇರಲಿರೋ ಪಾಯಿಂಟ್ಸಲ್ಲಿ ಲೈಕ್ ಚೆನ್ನಾಗಿದೆ. ಅಂದರೆ ಈಸಿಲಿ ಜನ ಫುಲ್ ಆಗಿಬಿಡ್ತಾರೆ. ಸೊ ಒಂದು ಕೈಂಡ್ ಆಫ್ ಏನಂದರೆ ಲೈಕ್ ಥಾಟ್ ಪ್ರೊವೋಕಿಂಗ್ ಪಾಯಿಂಟ್ಸ್ ಇದೆ ಮೂವಿಯಲ್ಲಿ. ಅಂದರೆ ಹೆಂಗೆ ಜನ ಈಸಿಯಾಗಿ ಫೂಲ್ ಆಗ್ಬೋದು, ಮತ್ತು ಹೆಂಗೆ ಜನ ಈಸಿಯಾಗಿ ಮೆಸ್ಮರೈಸ್ ಆಗ್ಬೋದು. ಪ್ಲಸ್ ಹೆಂಗೆ ಜನ ಅಂದರೆ ಕೆಲವು ಜನ ಗ್ರೀಡಿ ಇರ್ತಾರೆ. ಎಸ್ಪೆಷಲಿ ಲೈಕ್ ಪ್ರಕೃತಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಅವ್ರ ಮದರ್ ಉಪೇಂದ್ರ ಅವ್ರದ್ದು ಮೂವಿಯಲ್ಲಿ. ಸೊ ಅಂದರೆ ಪ್ರಕೃತಿನ ಎಲ್ಲರೂ ಕೈಂಡ್ ಆಫ್ ಎಲ್ಲ ಹೆಂಗೆ ಎಕ್ಸ್ಪ್ಲೈಟ್ ಮಾಡ್ತಾರಲ್ಲ ನೇಚರ್ನ. ಸೊ ಆ ಥರ ತೋರಿಸಿದ್ದಾರೆ. ಲೈಕ್ ಬಿಸ್ನೆಸ್ ಮ್ಯಾನ್ ಎಕ್ಸ್ಪ್ಲೈಟ್ ಮಾಡ್ತಾರೆ, ಪ್ಲಸ್ಸು ನಾರ್ಮಲಿ ರಿಯಲ್ ಎಸ್ಟೇಟ್ ಅವ್ರು ಎಕ್ಸ್ಪ್ಲೈಟ್ ಮಾಡ್ತಾರೆ, ಮೈನಿಂಗ್ ಅವರು ಎಕ್ಸ್ಪ್ಲೈಟ್ ಮಾಡ್ತಾರೆ. ಸೊ ಆ ಥರನೇ ಅಂದರೆ ಲೈಕ್ ನಾವು ನೇಚರ್ಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಸೊ ಅದನ್ನು ತೋರಿಸಿದ್ದಾರೆ. ಪ್ಲಸ್ ಜನ ಸೋಷಿಯಲ್ ಮೀಡಿಯಾಗೆ ಹೆಂಗೆ ಅಡಿಕ್ಟ್ ಆಗಿದ್ದಾರೆ, ಲಿಟ್ರಲಿ ಏನಂದರೆ ಬಾನಿಸ ಥರ ಆಗಿಬಿಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾಗೆ ಗುಲಾಮ್ ಆಗಿಬಿಟ್ಟಿದ್ದಾರೆ ಅವರು. ಸೊ ಅದನ್ನು ತೋರಿಸಿದ್ದಾರೆ. ಪ್ಲಸ್ ಒಂದು ಚೆನ್ನಾಗಿ ಏನಿದೆ ಅಂದರೆ ಲೈಕ್ ಫುಡ್ಡು ಇರೋಕ್ಕೆ ಇರಲ್ಲ ಜನ, ಬಟ್ ಸೋಷಿಯಲ್ ಮೀಡಿಯಾಗೆ ಎಡಿಕ್ಟ್ ಆಗ್ತಾರೆ. ಸೊ ಅದನ್ನು ತೋರಿಸಿದ್ದಾರೆ. ಆ್ಯಂಡ್ ಅಲ್ಟಿಮೇಟ್ ಥಿಂಗ್ ಏನಂದರೆ ಲೈಕ್ ನಾನು ವಾರ್ನರ್ ಲೈಕ್ ಟ್ರೈಲರ್ ರಿವ್ಯೂಲ್ನ ಹೇಳಿದ್ದೀನಿ. ಅಂದರೆ ಪವರೇ ಅಲ್ಟಿಮೇಟ್ ಅಂತ ಹೇಳಿದ್ದಾರೆ. ಸೊ ಪವರ್ ಇದ್ದರೆ ಜನ ಅವ್ರನ್ನೇ ಲೈಕ್ ಲೀಡರ್ ಅಂತಾರೆ, ಅವ್ರಿಗೆ ಜೈ ಹೇಳ್ತಾರೆ. ಸೊ ಅದೆಲ್ಲ ತೋರಿಸಿದ್ದಾರೆ. ಆ್ಯಂಡ್ ಹೆಂಗೆ ಜನನ ಈಸಿಲಿ ಫೂಲ್ ಮಾಡ್ಬೋದು, ಹೆಂಗೆ ಘರ್ಷಣೆ ಇಡ್ಬೋದು ಜನರ ಮಧ್ಯದಲ್ಲಿ, ಹೆಂಗೆ ಜಗಳ ಇಡ್ಬೋದು. ಸೊ ಅದೆಲ್ಲ ತೋರಿಸಿದ್ದಾರೆ. ಅಂದರೆ ಜಾತಿ ಮತ, ಸೊ ಅದೆಲ್ಲ ಈಸಿಯಾಗಿ ಪ್ರೊವೋಕ್ ಆಗ್ತಾರಲ್ಲ ಜನ. ಸೊ ಅದೆಲ್ಲ ತೋರಿಸಿದ್ದಾರೆ. ಸೊ ಅಲ್ಟಿಮೇಟ್ಲಿ ಅವರು ಹೇಳಿರೋದು ಒಂದೇ, ನಾವೇ ಸ್ಮಾರ್ಟ್ ಆಗಬೇಕು, ಪ್ಲಸ್ ನಾವೇ ಥಾಟ್ ಪ್ರೊವೋಕಿಂಗ್ ಇರಬೇಕಂತ ಹೇಳಿದ್ದಾರೆ. ಬಟ್ ಮೇಜರ್ ಡ್ರಾಬ್ಯಾಕ್ ಆಫ್ ದ ಮೂವಿ ಬಂದುಬಿಟ್ಟು, ಇದು ಓನ್ಲಿ ನನ್ನ ಪರ್ಸ್ನಲ್ ಒಪಿನಿಯನ್, ಒಂದು ಮೇಜರ್ ಟ್ವಿಸ್ಟ್ ಇಲ್ಲ, ಮೇಜರ್ ಟರ್ನ್ಸ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ ಮೂವಿಯಲ್ಲಿ. ಅಂದರೆ ನೀವು ಅನ್ಕೋಬೋದು ಉಪ್ಪಿ ಮೂವಿಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಎಂಟರ್ಟೈನ್ಮೆಂಟ್ ಅಂದ್ಬಿಟ್ಟು. ಬಟ್ ಅವ್ರ ಪ್ರೀವಿಯಸ್ ಡೈರೆಕ್ಟ್ ಮೂವೀಸಲ್ಲಿ ಲೈಕ್ ಎಂಟರ್ಟೈನ್ಮೆಂಟ್ ತುಂಬ ಇರುತ್ತೆ, ಇನ್ಕ್ಲೂಡಿಂಗ್ ಉಪ್ಪಿ ಟೂನೇ ಹೇಳ್ತೀನಿ ನಾನು. ಬಟ್ ಇದರಲ್ಲಿ ಅಷ್ಟೇನು ಇರಲ್ಲ ಎಂಟರ್ಟೈನ್ಮೆಂಟ್. ಓನ್ಲಿ ಕೈಂಡ್ ಆಫ್ ಪ್ರೀಚಿ ಮೆಸೇಜಸ್ ಇರುತ್ತೆ, ಪ್ಲಸ್ ಮೆಟಫರ್ಸ್ ಇರುತ್ತೆ. ಸೊ ಅದೊಂದೇ ಇರುತ್ತೆ. ಸ್ಟೋರಿ ಒಂಥರನೇ ಅಂದರೆ ಪೇಲ್ ಮೋಡಲ್ಲಿ ಹೋಗುತ್ತೆ, ಒಂದು ಟೈಮಲ್ಲಿ ಒಂದೇ ಮೋಡಲ್ಲಿ ಹೋಗುತ್ತೆ. ಜಸ್ಟ್ ಲೈಕ್ ಪಂಚಸ್ ಇರುತ್ತಲ್ಲ, ಕರೆಂಟ್ ಪೊಲಿಟಿಕಲ್ ಸಿಸ್ಟಮ್ಸ್ ಬಗ್ಗೆ ಇರ್ಬೋದು, ಪ್ಲಸ್ ಕರೆಂಟ್ ಜನದ್ದು ಮೆಂಟಾಲಿಟಿ ಬಗ್ಗೆ ಇರ್ಬೋದು, ಪ್ಲಸ್ ಮೀಡಿಯಾನು ಟ್ರಾಲ್ ಮಾಡಿದ್ದಾರೆ. ಸೊ ಮೀಡಿಯಾ ಅಂದರೆ ಹೆಂಗೆ ಅನ್ವಾಂಟೆಡ್ TRPಸ್ಗೆಲ್ಲ ಅವರು ಅಟೆನ್ಷನ್ ಪೇ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಮೆಟಫರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅದೆಲ್ಲ ಸೂಪರ್ ಆಗಿದೆ. ಬಟ್ ಏನಂದರೆ ಲೈಕ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ ನೋಡಿದರೆ ಕೈಂಡ್ ಆಫ್ ಏನಂದರೆ ಲೈಕ್ ಎಂಟರ್ಟೈನ್ಮೆಂಟ್ಸ್ ಪ್ಲಸ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕಡಿಮೆ ಇದೆ. ಸೊ ಅಲ್ಲಿ ನಿಮಗೆ ಬೋರ್ ಅನ್ಸ್ಬೋದು. ಬಟ್ ಓವರಾಲ್ ಏನಂದರೆ ಲೈಕ್ ಇಟ್ಸ್ ಅಪ್ ಟು ಯು. ಅಂದರೆ ಕ್ಲೈಮ್ಯಾಕ್ಸಲ್ಲಿ ಅನ್ಫಿನಿಶ್ಡ್ ಕ್ಲೈಮ್ಯಾಕ್ಸ್ ಆಗಿಬಿಡುತ್ತೆ. ಅಂದರೆ ಅವ್ರು ಜನಕ್ಕೆ ಬಿಟ್ಬಿಟ್ಟಿದ್ದಾರೆ. ಅಂದರೆ ಜನನೇ ಬದಲಾಯಿಸಬೇಕು, ಆ್ಯಂಡ್ ಜನನೇ ಎಟ್ ಎಂಡ್ ಆಫ್ ದ ಡೇ ಚೇಂಜ್ ಆಗಬೇಕು. ಯಾಕೆಂದರೆ ಎಷ್ಟು ಜನ ಯಾರು ಹೇಳಿದ್ರು ಜನ ಅಲ್ಟಿಮೇಟ್ಲಿ ಅವ್ರಿಗೆ ಏನು ಬೇಕೋ ಅದೇ ತೊಗೊತಾರೆ. ಅಂದರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಒಂದು ಹೀರೋಗೆ ಲೈಕ್ ಫ್ಯಾನಿಸಮ್ ಬೇಕು, ಅದೇ ತೊಗೊತಾರೆ. ಪ್ಲಸ್ ಅವ್ರದ್ದೇನು ನೋಡಲ್ಲ ಜನ. ಅಂದರೆ ಅವ್ರದ್ದು ಇಂಡಿವಿಜುವಲ್ ಏನಿದೆ ಲೈಕ್ ಪರ್ಸ್ನಲ್ ಥಿಂಗ್ಸ್ ಅದು ನೋಡಲ್ಲ.
ಸೊ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿ ಬಿಟ್ಟಿದ್ದಾರೆ. ಸೊ ಅದೇ ಅವ್ರು ತೋರಿಸಿದ್ದಾರೆ. ಅಂದರೆ ಈವನ್ ಫ್ಯೂಚರ್ ಲೈಕ್ ನೆಕ್ಸ್ಟ್ 2040 2050 ಹೋಗಿದ್ರೇ ಇನ್ನೂ ವರ್ಸ್ಟ್ ಆಗುತ್ತೆ ಅಂತ ಸಿಂಬಾಲಿಕಲಿ ತೋರಿಸಿದ್ದಾರೆ ಅವರು. ಸೊ ಪೊಲಿಟಿಷಿಯನ್ಸ್ ಇನ್ನೂ ರಿಚ್ ಆಗ್ತಾರೆ, ಅವ್ರು ಇನ್ನೂ ನಮ್ಮನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಾವೇ ಎಂಡ್ ಆಫ್ ದ ಡೇ ಲೈಕ್ ಚೇಂಜ್ ಆಗಬೇಕಂತ ತೋರಿಸಿದ್ದಾರೆ. ಸೊ ಅಂದರೆ ಅವ್ರ ಕ್ರಿಯೇಟಿವಿಟಿಗೆ, ಅವ್ರ ವಿಷನ್ಗೆ, UI ವರ್ಲ್ಡ್ ಬಿಲ್ಡಿಂಗ್ ಎಲ್ಲ ಲಿಟ್ರಲಿ ಹ್ಯಾಟ್ಸ್ ಆಫ್. ಸೊ ಸೂಪರ್ ಇದೆ. ಆ್ಯಂಡ್ ಪ್ಲಸ್ ಅವ್ರ ಮೇಲೆ ಅವ್ರು ಹಾಕಿರೋ ಸೆಲ್ಫ್ ಟ್ರಾಲ್ ಚೆನ್ನಾಗಿದೆ. ಸೊ ಕೆಲವು ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ರವಿಶಂಕರ್ ಅವ್ರ ಕ್ಯಾರೆಕ್ಟರ್ ಪ್ಲಸ್ ವೇರಿಯಸ್ ಕ್ಯಾರೆಕ್ಟರ್ಸ್ ಎಲ್ಲ ಟ್ರಾಲ್ ಸಾಂಗು ಚೆನ್ನಾಗಿದೆ ಮೂವಿಲಿ, ರೈಟ್ ಟೈಮಲ್ಲಿ ಬರುತ್ತೆ ಅದು. ಎಸ್, ಬಟ್ ಏನಂದರೆ ಲೈಕ್ ಲಿಟ್ರಲಿ ಅಂದರೆ ಹುಳ ಇಟ್ಟಿದ್ದಾರೆ ನಮ್ಮ ಬ್ರೈನ್ ಒಳಗಡೆ. ಸೊ ನನಗೇನು ಅನಿಸಿದೆ ನಾನು ಅದು ಹೇಳಿದ್ದೀನಿ ಅಷ್ಟೇ. ಸೊ ಎಸ್, ಓವರಾಲ್ ಲೈಕ್ ಕರೆಂಟ್ ಪೊಲಿಟಿಕಲ್ ಫಿಲಾಸಫಿಕಲ್ ಮೈಥಾಲಜಿಕಲ್ ಅಂದರೆ ಸೆಟರಿಕಲ್ ಮೂವಿ ಅಂತ ಹೇಳ್ಬೋದು. ಲೈಕ್ ಸೆಟರಿಕಲ್ ಮೆಟಫರಿಕಲ್ ಮೂವಿ ಅಂತ ನಮ್ಮ UI. ಬಟ್ ಇಟ್ ಲ್ಯಾಕ್ಸ್ ಇನ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್. ಸೊ ಅದೇ ಫ್ರೆಂಡ್ಸ್, ನಾನು ಕೊಡೋ ರೇಟಿಂಗ್ ಇದು ಓನ್ಲಿ ನನ್ನ ಪರ್ಸ್ನಲ್, ದಯವಿಟ್ಟು ಇನ್ನು ಟ್ರಾಲ್ ಮಾಡಬೇಡಿ. ಸೊ 3/5 ನಾನು ಕೊಡ್ತೀನಿ. ಸೊ ಅದೇ ಫ್ರೆಂಡ್ಸ್, ಸೊ ಯಾ, ದಟ್ಸ್ ಇಟ್. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.